ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಕಾರಾಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಇವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಬಳ್ಳಾರಿಯಲ್ಲಿ ಸಂಸದ ತುಕಾರಾಂ ಅವರ ಪ್ರತಿಕ್ರಿಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಇವರ ಹೆಸರು ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಂಸದ ತುಕಾರಾಂ ಹೆಸರು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ? ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ. ಹೈಕಮಾಂಡ್ ನಿಂತ್ಕೊಂಡ್ರೆ ಸ್ಪರ್ಧೆ ಮಾಡಿದ್ರೆ ಮಾಡ್ತೀನಿ, ಕೂತ್ಕೊಂಡ್ರೆ ಕೂರ್ತೀನಿ, ಆ ಥರದ ವ್ಯಕ್ತಿ ನಾನು. ಪಕ್ಷದ ವೇದಿಕೆಯಲ್ಲಿ ಅಧ್ಯಕ್ಷರ ಆಯ್ಕೆ ಕುರಿತು ಚರ್ಚೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ಚರ್ಚೆ ಮಾಡೋಕೆ ಅಂತಲೇ ಹಿರಿಯರಿದ್ದಾರೆ. ಸೊ ನಾನು ಬಹಿರಂಗವಾಗಿ ಚರ್ಚೆ ಮಾಡೋಕೆ ಹೋಗಲ್ಲ, ಹಿರಿಯರ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅಂತ ತುಕಾರಾಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ರೇಸಿಗೆ ಬರ್ತಾ ಇದ್ದಂತೆ ಸೊ ಕೆಲವರ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲಿ ತುಕಾರಾಂ ಅವರ ಹೆಸರು ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಹಿರಿಯರಿದ್ದಾರೆ, ಅವರಾಗೋ ಅಂದರೆ ಆಗ್ತೀನಿ, ಪಕ್ಷಕ್ಕೆ ನಾನು ಪಕ್ಷದ ಹಿರಿಯರ ಮಾತಿಗೆ ಬಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಟೈಮ್ ಮುಗ್ದೋಗಿದೆ, 5 ವರ್ಷ ಒಪ್ಕೊಳ್ಳೋಣ, ಬಟ್ ಬದಲಾವಣೆ ಆಗುತ್ತಾ? ಡಿ ಕೆ ಶಿವಕುಮಾರ್ ಅದನ್ನ ಬಿಟ್ಕೊಡ್ತಾರೆ ಅಂದ್ರೆ ಅವ್ರಿಗೆ ಇನ್ನೊಂದು ದೊಡ್ಡ ಸ್ಥಾನ ಬೇಕು, ಸದ್ಯಕ್ಕೆ ಇರೋದಕ್ಕಿಂತ ಹೆಚ್ಚಿನದಾಗಿ ಅಂದ್ರೆ ಸಿಎಂ ಸ್ಥಾನ ಬಿಟ್ಕೊಡ್ತಾರಾ? ಇವೆಲ್ಲವೂ ಕುತೂಹಲ ಕಾರಣವಾಗ್ತಿದೆ. ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಕಾರಾಂ ಹೇಳಿರುವಂಥದ್ದು, ಪಕ್ಷದಲ್ಲಿರುವ ಹಿರಿಯರು ಹೇಳಿದ್ರೆ ಅವ್ರು ಹೇಳಿದ್ದೆಲ್ಲದಕ್ಕೂ ನಾನು ಬದ್ಧನಾಗಿರ್ತೀನಿ ಅಂತ. ಮೊದಲಿಂದ ಕೂಡ ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಇವತ್ತು ನಾವು ಆಡಳಿತವನ್ನು ಮಾಡ್ಕೊಂಡು ಬಂದ್ವಿ. ಯಾವುದೇ ನಿರ್ಧಾರ ಮಾಡಿದ್ರು ಕೂಡ ಇವತ್ತು ಹೈಕಮಾಂಡ್ ನಿರ್ಧಾರ ಮಾಡ್ತತೆ. ಎಲ್ಲರೂ ಕುಂತ್ಕೊಂಡು ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂತೀವಿ. ಎಲ್ಲ ಹೈಕಮಾಂಡ್ ನೇತೃತ್ವದಲ್ಲಿ ನಡೀತದೆ. ನಮಗೆ ಹಿರಿಯರು ಎಲ್ಲರೂ ಕೇಳೋರು ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹಿರಿಯರು ಏನು ತೀರ್ಮಾನ ಕೊಡ್ತಾರೆ. ಈಗ ನೋಡಿ, ನಾನು MLA ಇದ್ದೆ. MLA ಇದ್ದಾಗ ಇಲ್ಲ ತುಕಾರಾಂ ನೀನು ಬಳ್ಳಾರಿ ಲೋಕಸಭೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದರು. ಪಕ್ಷಕ್ಕೆ ಒಂದು ಮಾತಿಗೆ ನಾನು ಗೌರವ ಕೊಟ್ಕೊಂಡು ಹಿರಾ MLAಗೆ ಇದ್ಕೊಂಡು ನಾನು MP ಕಂಟೆಸ್ಟ್ ಮಾಡಿ ಇವತ್ತು ಜನ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದ ಮಾಡಿದರು. ಇವತ್ತು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಹೈಕಮಾಂಡು ಜನ. ನಾನು ಈ ಸೇವೆಯನ್ನು ಮಾಡ್ತಾನೆ. ಪಕ್ಷ ಏನು ಕೊಟ್ಟಿದ್ದಾರೆ ನಾನು ಮೊದಲಿಂದ ಕೂಡ ನಾನು ಪಕ್ಷಿನ ಶಿಸ್ತಿನ ಸಿಪಾಯಿ ನಾನು. ಅವ್ರು ಏನು ಜವಾಬ್ದಾರಿ ಕೊಟ್ಟರು ಅದು ಮಾಡ್ತಾ ಇದ್ದೀನಿ. ಇಲ್ಲ, ಮೊದಲಿಂದ ಕೂಡ 2008ರಿಂದ ಮೊದಲನೇ ಬಾರಿ ನಾನು ಶಾಸಕನಾಗಿ ಬಂದಾಗಲಿಂದ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿಯಾಗಿ ಅವ್ರು ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ನಡ್ಕೊಂತೀನಿ. ಮೊದಲಿಂದ ಕೂಡ ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಇವತ್ತು ನಾವು ಆಡಳಿತವನ್ನು ಮಾಡ್ಕೊಂಡು ಬಂದ್ವಿ. ಯಾವುದೇ ನಿರ್ಧಾರ ಮಾಡಿದ್ರು ಕೂಡ ಇವತ್ತು ಹೈಕಮಾಂಡ್ ನಿರ್ಧಾರ ಮಾಡ್ತತೆ. ಎಲ್ಲರೂ ಕುಂತ್ಕೊಂಡು ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂತೀವಿ. ಎಲ್ಲ ಹೈಕಮಾಂಡ್ ನೇತೃತ್ವದಲ್ಲಿ ನಡೀತದೆ. ನಮಗೆ ಹಿರಿಯರು ಎಲ್ಲರೂ